ಬೆಟ್ಟನ ಹೊತ್ತುತ್ತಾ ಇರೋದು. ಫಾಗ್ ನೋಡ್ ಗುರು 20%. ಓಕೆ. ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು. ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ಬೆಳಗ್ಗೆ ಈ ತರ ರೆಡಿಯಾಗಿ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಹುಡುಗರೆಲ್ಲ ಒಂದು ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಯಾವ ಬೆಟ್ಟ ಅನ್ನೋದು? ಉಡುಕ್ಲಿ ಬೆಟ್ಟ. ಅದು ಇರೋದು ದೊಡ್ಡಬಳ್ಳಾಪುರ ರೋಡ್ ಹತ್ರ, ಸಕ್ಕರೆಗೊಳ್ಳಹಳ್ಳಿ ಹತ್ರ ಅಲ್ವ ನಾವು. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ವೀರಭದ್ರ ಏನಾಯ್ತು? ನಮಸ್ಕಾರ ಸರ್. ಸ್ವಾಮಿ ದೇವಸ್ಥಾನ ಇದೆ. ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾಡ್ರೇಟ್ ಟ್ರಕ್, ಅದೇನು ಫುಲ್ ಡಿಫಿಕಲ್ಟ್ ಇರಲ್ಲ, ಮಾಡ್ರೇಟ್ ಟ್ರಕ್ಕಿಂಗ್ ಮಾಡ್ಕೊಂಡು ವಾಪಸ್ ಬರೋದು. ಸೊ ಇವಾಗ ಯಾರ್ಯಾರು ಹೋಗ್ತಾ ಇದೀವಿ ಅಂತ ತೋರಿಸ್ತೀನಿ ನೋಡಿ. ಇವನೊಬ್ಬ ಬ್ರೂಸ್ಲಿ, ಹಾಯ್ ಹೇಳೋ. ಇವನು ವಿನಯ್, ಜಯಂತ್ ಹಾಯ್. ಸೊ ಇಷ್ಟು ಜನ ಹೋಗ್ತಾ ಇದೀವಿ. ಇನ್ನೊಬ್ರು ಬರ್ಬೇಕಿಲ್ಲಿ ಕಾಯ್ತಾ ಇದೀವಿ. ಅವ್ರು ಬಂದ್ಮೇಲೆ ಹೊರಡ್ತೀವಿ ಇವಾಗ. ಸೊ ನಾವಿವಾಗ ಬೈಕಲ್ಲಿ 2 ಬೈಕಲ್ಲಿ 5 ಜನ ಹೊರಟಿದ್ದೀವಿ. ಹೋಗ್ತಾ ಇದೀವಿ ನೋಡಿ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಯಾವೂರರು? ಬೆಳ್ತಂಗಡಿ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರ ನಮ್ಮ ಮನೆಗೆ. ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ನಾವು ಹೋಗ್ಬೇಕಾದ್ರೆ ಬೆಳಗ್ಗೆನೆ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡಿ. ಇಲ್ಲಿ ಟೀ ಕುಡಿಯೋಣ ಅಂತ ನಿಲ್ಸಿದೀವಿ. ವೈಪರ್ ಆನ್ ಮಾಡ್ಕೊಳ್ಳಲ್ಲ. ಬಿಸಿ ಬಿಸಿ ಟೀ ಯಾರಪ್ಪ? ಟೀ ಯಾರಿಗೆ? ಟೀ ಕೊಡಪ್ಪ. ಚಳಿ ಟೀ ತಗೊಳ್ಳಿ. ಮಳೆ ಬಂದ್ಬಿಡ್ತಪ್ಪ. ಗೊತ್ತಿಲ್ಲ ಎಲ್ಲ ವೆದರ್ ಹೆಂಗಿದೆ ಅಂದ್ರೆ ನೋಡಿ. ಮಳೆ ಬಂದು ನಿಂತ್ಮೇಲೆ ದಿನವಿಡೀ ನೆನೆಯಲು ಈ ತರ ಫಾಗ್ ಎಲ್ಲ ನೋಡಕ್ಕೆ ಎಲ್ಲೆಲ್ಲ ಹೋಗ್ತೀವಿ. ನಮ್ಮೂರಲ್ಲೇ ಮಳೆ ಬಂದು ನಿಂತ್ಮೇಲೆ ಎಂತ ಫಾಗ್ ನೋಡಿ. ಗುರು ಇದ್ದೇ ಬೆಟ್ಟ ನಾವು ಹೊತ್ತುತ್ತಾ ಇರೋದು. ಫಾಗ್ ನೋಡಿ ಇಲ್ಲೇ ಮೇಲೆ ಹೋದ್ರೆ ಫುಲ್ ಫಾಗ್ ಅನ್ಸುತ್ತೆ. ಬೇಗ ಹತ್ಬೇಕು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇದೇ ನಾವು ಬಂದಿರೋ ಜಾಗ, ಹುಲುಕುಡಿ ಬೆಟ್ಟ ನೋಡಿ. ಇಲ್ಲಿ ವೀರಭದ್ರ ಸ್ವಾಮಿ. ಇಲ್ಲಿಂದ ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾವು. ಸುಕ್ಷೇತ್ರ ಹುಲಿಕುಡಿಗೆ ಸುಸ್ವಾಗತ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್. ಬನ್ನಿ ಹೋಗೋಣ. ಗಂಟೆ ಹೊಡಿಲ್ಲ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಮೇಲ್ವರೆಗೂ ಹತ್ಬೇಕು. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಫಾಗು. ಇನ್ನ ನಾವು ಒಂದು ಕಾಲ್ವಾಗ ಹತ್ತಿದ್ದೀವಿ. ಬಟ್ ಸಕ್ಕತ್ತಾಗೈತೆ ಲೊಕೇಶನ್. ಹತ್ತುತ್ತ ಅವ್ರ ಹುಡುಗರು. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ವ್ಯೂ ನೋಡಿ ಹೆಂಗೈತಿಲಿ. ನಾಳೆ ಸುಸ್ತಾರ ಬ್ರೂಸ್ಲಿ. ಬಾರೋ ಡ್ರಿಂಕ್ಸ್ ಕೊಡಿಸ್ತೀನಿ, ಎನರ್ಜಿ ಡ್ರಿಂಕ್ಸು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ.
ಆ್ಯಕ್ಚುಲಿ ಈ ಬೆಟ್ಟ ಬರೋದು ದೊಡ್ಡಬಳ್ಳಾಪುರ ರೋಡಲ್ಲಿ ಬಂದರೆ ಸಕ್ಕರೆಕೊಲ್ಲಹಳ್ಳಿ ಹತ್ರ. ನಿಮ್ಗೇನಾದರೂ ತುಮಕೂರು ಸುತ್ತಮುತ್ತ ಇದ್ದು ಒಳ್ಳೆ ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಕೋಲಾರದಿಂದ ದೊಡ್ಡಬಳ್ಳಾಪುರ ರೂಟು. ಪ್ಲೇಸು ಚೆನ್ನಾಗೈತೆ, ದೇವಸ್ಥಾನನೂ ನೋಡ್ಬೋದು, ಜಾಗನೂ ನೈಸ್. ನೋಡಿ ನಾನು ಹಿಂದೆ ಇಲ್ಲಿ ಇವರು ಬರ್ತಾವ್ರೆ ಮೇಲೆ ನೋಡಿದ್ರು, ಮೆಟ್ಲ ಇಲ್ಲ ಈ ಥರ, ಬಟ್ ಸಾಕಾಗೈತೆ ಇದು ಹತ್ತದೆ. ಓ ಹೆಣ್ಮಗು ಓ ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ. How much distance is it? Like around 20-30% more. Still 30%. 20%. Okay, thank you. ಇನ್ನ ಗುರು 30% ಹತ್ಬೇಕು ನಾವು. ಇಲ್ಲಿ ನೋಡಿ ಫಾಗು, ಇಲ್ಲೋ ಗುರು ಫಾಗು. ಇಲ್ಲೇನೋ ನೀರು ಥರ ಐತೆ ಲೇಕು, ಅಂದರೆ ಸ್ನಾನ ಮಾಡೋರು ಮಾಡ್ಬೋದು. ತೀರ್ಥ ಥರ ಮೈ ಮೇಲೆ ಹಾಕೊಂಡು ನೀವು ಬಟ್ಟೆ ಬದಲಾಯಿಸೋಕ್ಕೂ ಜಾಗ ಐತಿ, ಇಲ್ಲೇ ಮಾಡ್ಬೋದು. ಇದೇ ನೋಡಿ ಲೇಕು. ನಾವಿನ್ನ ಮೇಲೆ ಹೋಗ್ಬೇಕು, ಎಲ್ಲ ಹೋಗ್ಬಿಟ್ರು. ಫಾಗ್ ನೋಡಿ ಗುರು ಹೆಂಗೈತೆ, ಟೈಮು 9:15. ಇನ್ನು ಫಾಗ್ ಮಾತ್ರ ಸಕಲಾಗೈತೆ, ಮೇಲೆ ಹಂಗೆ ಐತೋ ಇನ್ನು. ಬನ್ನಿ ಹೋಗೋಣ. ಹಾಯ್ ಗೈಸ್, ಹೆಂಗ ಅನಿಸ್ತಾಯ್ತಲ್ಲ? So far so better and excellent. ವರ್ತ್ ಅಲ್ವಾ ಪ್ಲೇಸು? ವಾಟ್ ಈಸ್ ಯರ್ ಬ್ರೂಸ್ಲಿ? ಸೂಪರ್. ವರ್ತ್ ಅಲ್ದೇ ಇದ್ರೂನು ಮಂದಿಯವ್ರು ನೋಡಕ್ ಬಂದಿದೀವಿ. ಇದೊಂದೇ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಯಾರೇ ಗಲಾಟೆ ಮಾಡೋದು ತೋರಿಸ್ತೀನಿ. ಯಾರ ಹೆಣ್ಮಕ್ಳು ಆಟಾಡ್ತಾವ್ರಿ, ಆಟ ಆಡ್ತಾವ್ರೆ. ಈ ನನ್ನ ಮಗ ನೋಡೋದು ನೋಡಿ ಹೆಂಗ್ ನೋಡ್ತಾನೆ ಹೆಣ್ಮಕ್ಳು ಅಂದ್ರ. ಲೇ ನಡಿಯೋ, ಇದೇ ದೇವಸ್ಥಾನ ನೋಡಿ. ಇಲ್ಲಿಂದ ಒಳಗೆ ಹೋಗ್ತೀವಿ ನಾವು ಇವಾಗ. ಒಳಗೆ ಹೋಗಿ ಬನ್ನಿ, ಎಲ್ಲ ಹೋಗ್ತಾವ್ರೆ. ಶಿವ ಎಂದರೆ ಭಯವಿಲ್ಲ, ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ನಮ್ದು ವೀರಭದ್ರ ಸ್ವಾಮಿ ದರ್ಶನ ಆಯ್ತು. ಇವಾಗ ಭದ್ರಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನ ಗುರು ಪಾಪ ಅವರು ಪೂಜೆ ಮಾಡೋರು, ಟಿಫನ್ ತಿನ್ನೋಕೆ ಹೋಗ್ತಾ ಇದ್ರು. ನಾವು ಹೋಗ್ತಾ ಇದೀವಿ ಅಂತ ಮತ್ತೆ ವಾಪಸ್ ದೇವಸ್ಥಾನಕ್ಕೆ ಬರ್ತಾವ್ರು ನಮಗೋಸ್ಕರ. ಪಾಪ ನಮಗೆ ಅಂತ ಕರ್ಕೊಂಡು ಹೋಗ್ತಾವ್ರು ನೋಡಿ. ಭದ್ರಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಗುರು ಇವಾಗ ಮೇಲ್ಗಡೆ ಟಾಪಲ್ಲಿ ಇದ್ದೀವಿ. ವೀರಭದ್ರ ಸ್ವಾಮಿ ಆಗಿ ಭದ್ರಕಾಳಿ ದರ್ಶನನೂ ಆಯಿತು. ಸೊ ಇಲ್ಲಿಂದ ವ್ಯೂ ನೋಡಿ. ಆಗಲಿ 10 ಗಂಟೆ, ಬಟ್ ಫಾಗ್ ನೋಡಿ. ಇಲ್ಲಿ ನೋಡಿ ಗುರು ಫಾಗ್ ಫುಲ್ಲು. ಇನ್ನು ಈ ಲೊಕೇಶನಲ್ಲಿ ಒಂದು ಹಾಡು ಹೇಳೋಣ ಅಂತ ಹಾಡು ಹೇಳಿದ್ದೀವಿ ನೋಡಿ. ಅನ್ನದಾನವ ಮರೆಯದಿರು, ನಾನು ನನ್ನದು ಎನ್ನದಿರು, ಅನ್ನದಾನವ ಮರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಅಗಲಿರಳು, ಉನ್ನತಿ ಸಾಧಿಸಿ ಅಗಲಿರುಳು, ದೀನನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಗುರು ದರ್ಶನ 2 ಆಯಿತು, ಎಲ್ಲ ಚೆನ್ನಾಗಾಯಿತು. ಇವಾಗ ವಾಪಸ್ ಇಳಿತಾ ಇದ್ದೀವಿ ನಾವು ಕೆಳಗೆ.
ಕೆಳಗೆ ಹೋಗಿ ಆನ್ ದ ವೇ ಹಂಗೆ ಹೋಗ್ಬೇಕಾದ್ರೆ ತಿಂಡಿ ತಿಂದು ಹೋಗೋದು. ಇವನು ಇನ್ನೂ ಫೋಟೋ ತೆಗಿತಾನೆ ಅವನು. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಹಂಗಲ್ಲು ಹೊಡ್ಕೊ ಸರ್, ಟಾಪ್ ಹಂಗಲ್ ಹೋಗ್ಲಾ. ಪುನರ್ ದರ್ಶನ ಪ್ರಾಪ್ತಿರಸ್ತು. ಸೊ ನಾವು ಕೆಳಗೆ ಬಂದು ದರ್ಶನ ಎಲ್ಲ ಚೆನ್ನಾಯಿತು, ಟ್ರೆಕ್ಕಿಂಗು ಆಯಿತು, ಸಂಡೇ ಒಂದು ವೀಕೆಂಡ್ ವೈವ್ ಆಯಿತು. ಇವಾಗ ಹೋಗ್ಬೇಕಾರೆ ಅಂದವೇ ತಿಂಡಿ ತಿಂದು ಊರಿಗೆ ಹೋಗಿ ಆಮೇಲೆ ನಾನು ತುಮಕೂರಿಗೆ ಹೋಗ್ಬೇಕು ಅಷ್ಟೇ ಪ್ಲ್ಯಾನ್ಸ್. ಸೋರಿ ಇವರೆಲ್ಲ ಇಲ್ಲಿ ಹೊರಟವ್ರು. ಇವಾಗ ಗಾಡಿ ತಗೊಂತ ಇದ್ದೀವಿ, ಹೋಗೋಣ ಬನ್ನಿ ತಿಂಡಿ ಹೋಗೋಣ. ಸೊ ನಾವಿವಾಗ ಆಂಧ್ರ ಕೊಳದಲ್ಲಿ ಇಡ್ಲಿ ತಿನ್ನೋಕ್ಕೆ ಬಂದಿದ್ದೀವಿ. ಆಲ್ ಆರ್ ವೇಟಿಂಗ್ ಫಾರ್ ಇಡ್ಲಿ. ಬ್ರೂಸ್ಲಿ ಏನೋ ಹಂಗೆ ನೋಡ್ತೀಯಲ್ಲ, ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಇದು ನಮ್ಮ ಇಡ್ಲಿ ತಿಂದ್ಬಿಟ್ಟು ತೀರಾ ಊರ ಕಡೆ ಹೊರಡೋದು. ನೋಡಿ ಆಗಲೇ ತಿಂತವ್ರು ಇವರೆಲ್ಲ. ಇಲ್ಲಿ ನೋಡಿ ಅಂದವ ಎಲ್ಲೋ ಎಲ್ಚನ್ ಕಾಣಿಸ್ತು, ಹೆಂಗೆ ಕಿತ್ಕೊಂತವ್ರು. ಈ ನನ್ನ ಮಗ ಬ್ರೂಸ್ಲಿ ಮರನೇ ಉದುರಿಸ್ತಾವನು. ಇಲ್ಲ ಹಂಗೊಂದು ಕಿತ್ಕೊಂಬರೋ. ಇದಿಷ್ಟು ಈ ವ್ಲಾಗ್. ಯಾರ್ಯಾರೆಲ್ಲ ಈ ವ್ಲಾಗ್ ನೋಡಿದ್ರಿ, ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನೂ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಇನ್ನೊಂದು ವಿಡಿಯೋ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.